ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಬ್ಬರದೇ ತುಂಬ ಬ್ಲೌಸಸ್ ಇತ್ತು ಸ್ಟಿಚ್ ಮಾಡೋದು. ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಒಂದೇ ಮೆಜರ್ಮೆಂಟು. ಸೊ ಪ್ಯಾಟ್ರನ್ನು ಚೇಂಜ್ ಇದೆ, ಒಂದೊಂದು ಪ್ಯಾಟ್ರನ್ ಇದೆ. ಸೊ ಹಾಗಾಗಿ ಎಲ್ಲನೂ ಒಂದೇ ಸರಿ ಹಾಕ್ಕೊಂಡು ಕಟ್ ಮಾಡೋಕ್ಕಾಗದೇ ಇದ್ರೂ ಬೋಟ್ ನೆಕ್ ಬೇರೆ ಮತ್ತು ನಾರ್ಮಲ್ ನೆಕ್ ಬೇರೆ ಮಾಡಿಕೊಂಡು ಕಟ್ ಮಾಡ್ತಿದ್ದೀನಿ. ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಆ್ಯಕ್ಚುಲಿ ಏನಂದರೆ ನಮ್ಮದು ಮಿಷಿನ್ ವರ್ಕ್ ಮಾಡೋರು ಇಲ್ಲದೇ ಇರೋದ್ರಿಂದ ಸೊ ನಾನೇ ಮಾಡ್ತಿದ್ದೀನಿ. ಅಂದರೆ ವೆಯ್ಟ್ ಮಾಡಿದೆ, ಇವತ್ತು ಬರಬೇಕಿತ್ತು ಆ್ಯಕ್ಚುಲಿ. ಅವರು 15ಗೆ ಬಂದಿಲ್ಲ. ಇವತ್ತೇನೋ ಟ್ರೈನ್ ಹತ್ತಾರಂತೆ, ನೋಡಬೇಕು. ಮತ್ತು ಇವತ್ತು ಕಾಲ್ ಮಾಡಿ ಕೇಳಬೇಕು. ಇವತ್ತು ಟ್ರೈನ್ ಹತ್ತಿದರೆ 18th ಬರ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಬಟ್ಟೆಗಳೆಲ್ಲ ಜಾಸ್ತಿ ಇದೆ. ಇವಾಗ ವರ್ಕ್ ಮಾಡಬೇಕು, ಅದರಲ್ಲಿ ಆದರೆ ಬೇಗ ಬೇಗ ಆಗುತ್ತೆ. ಸಿಂಪಲ್ ಡಿಸೈನ್ಸ್ ಎಲ್ಲ ಬೇಗ ಮಾಡ್ಬೋದು. ಈ ಕಂಪ್ಯೂಟರ್ ಮಿಷಿನಲ್ಲಿ ನಾನು ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಹಾಕ್ಕೊಂಡ್ರೆ ಅದು ಅದ್ರ ಪಾಡಿಗೆ ಅದು ಮುಗಿಯುತ್ತೆ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡ್ರೆ ಇವರು ಬಂದೇ ಇಲ್ಲ. ಸೊ ಹಾಗಾಗಿ ನೋಡಿ, ಇಂಥ ಡಿಸೈನ್ಗಳನ್ನೆಲ್ಲ ಇವಾಗ ನಾನು ಮಾಡ್ತಿರೋದು ಲಂಗ ಬ್ಲೌಸಿಗೆ. ಈಗ ಇದೆಲ್ಲನೂ ಹುಡುಕಬೇಕು, ಕಸ್ಟಮೈಸ್ ಮಾಡಿಸ್ಬೇಕು ಡಿಸೈನ್ನ. ನೆಕ್ ಶೇಪು ನಮಗೆ ಬೇಕಾಗಿರೋ ನೆಕ್ ಶೇಪೇ ಇರಲ್ಲ ಅಲ್ವಾ ಇದರಲ್ಲಿ, ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿನಲ್ಲಿ. ಹಾಗಾಗಿ ಇವಾಗ ಇದರಲ್ಲೇ ಮಾಡ್ತಿದ್ದೀನಿ. ಯಾಕಂದರೆ ಫ್ರಂಟಿಗೊಂದು ಇವರು ವೆಲ್ವೆಟ್ ಬಟ್ಟೆನಲ್ಲಿ ಮಾಡೋಕ್ಕೆ ಹೇಳಿದರು. ಅಂದರೆ ನಾನೇ ವೆಲ್ವೆಟ್ ಬಟ್ಟೆಲಿ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಬಟ್ ಅದಕ್ಕೆ ಮ್ಯಾಚ್ ಆಗೋ ಥರ ವೆಲ್ವೆಟ್ ಕ್ಲಾತ್ ಸಿಗಲಿಲ್ಲ. ಸೊ ಹಾಗಾಗಿ ನಾನು ಸಿಲ್ಕಲ್ಲೇ ಅವರಿಗೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಒಬ್ಬರಿಲ್ಲ ಅಂತ ಅಂದ್ರೂ ಕಷ್ಟನೇ. ಈಗ ಯಾರೂ ಇಲ್ಲ, ಇವಾಗ ಕಟ್ಟಿಂಗ್ ಮಾಸ್ಟರು ಇಲ್ಲ ಈ ಕಡೆ, ಎಂಬ್ರಾಯ್ಡ್ರಿ ಅವರು ಇಲ್ಲ. ಎಲ್ಲನೂ ನಾನೇ ಮ್ಯಾನೇಜ್ ಮಾಡಬೇಕು. ಅದರಲ್ಲಿ ಜೊತೆಗೆ ಆನ್ಲೈನ್ ಕ್ಲಾಸ್ಗಳು ಬೇರೆ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲ ಸ್ವಲ್ಪ ಹಿಂಸೆ ಇವಾಗ. ಅದು ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಮುಗಿಯೋವರೆಗೂ ಸ್ವಲ್ಪ ಹಿಂಸೆ. ಕೆಲಸ ಬೇರೆ ಇವಾಗ ಜಾಸ್ತಿ ಆಗಿದೆ ಸ್ವಲ್ಪ. ಹಾಗಾಗಿ ಇವತ್ತು ಬೇರೆ ಇನ್ನೊಬ್ರದ್ದು ಬಟ್ಟೆಗಳು ಕೊಡಬೇಕು ಅಂತ 5 ಬ್ಲೌಸ್ ಕೊಡಬೇಕು. ಅದು ವರ್ಕು 3 ಬ್ಲೌಸ್ ವರ್ಕು ನಾರ್ಮಲ್, ಇನ್ನು 2 ಬ್ಲೌಸ್ ನಾರ್ಮಲ್ಲು. ಸೊ ಅದು ಇನ್ನು 2 ಬ್ಲೌಸ್ ನಾರ್ಮಲ್ ಇರೋದೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ. ವರ್ಕ್ ಆಗಿರೋದು ನಿನ್ನೆ ಒಂದು ಕಟ್ ಮಾಡಿ ಕೊಟ್ಟಿದ್ದೀನಿ ಆಶಾ ಅವ್ರಿಗೆ. ಇನ್ನೆರಡು ಸ್ಟಿಚ್ ಮಾಡಬೇಕು, 2 ಕಟ್ ವರ್ಕ್ದೇನೆ. ಅದು 2 ಸ್ಟಿಚ್ ಮಾಡಬೇಕು. ಏನು ಮಾಡೋದು ನೋಡಿ, ಎಲ್ಲನೂ ಮಾಡಬೇಕು. ನೋಡಿ, ಡಿಸೈನು ಇದೇ ಡಿಸೈನು 2 ಬ್ಲೌಸಿಗೆ ಮಾಡಬೇಕಿತ್ತು. ಇದು ಡಿಸೈನ್ ಆಗಿದೆ. ಈಗ ಬೇಗ ಹೋಗಿ ಸ್ಟಿಚಿಂಗ್ ಮಾಡಿಸ್ಬೇಕು. ಅವ್ರು ಬರ್ತಾರೆ, ಸ್ಟಿಚಿಂಗ್ ಮಾಡಿಸಿ ಕೊಡಬೇಕು. ಇನ್ನು 2 ಬ್ಲೌಸ್ ಇದೆ, ಇದೇನೆ ಸೇಮ್ ಡಿಸೈನು 2 ಬ್ಲೌಸಿಗೆ. ಇದೆರಡನ್ನು ನಾನು ಸ್ಟಿಚ್ ಮಾಡಿಕೊಟ್ರೆ ಅವ್ರದ್ದು ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಮತ್ತು ಇನ್ನು ಒಂದು 7 ಬ್ಲೌಸ್ ಕೊಟ್ಟಿದ್ರು ಒಬ್ಬರೇ. ಅವ್ರದ್ದು ಆ್ಯಕ್ಚುಲಿ ಕೊಡಬೇಕಿತ್ತು. ಎಲ್ಲದು ಕಂಪ್ಲೀಟ್ ಆಗಿದೆ ಅವ್ರದ್ದು. ಇವತ್ತು ಕಟ್ ಮಾಡ್ತಿರೋದು ಆ್ಯಕ್ಚುಲಿ ಅವ್ರದ್ದೇ. ಅವ್ರದ್ದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಇನ್ನು ಒಂದು ಬ್ಲೌಸ್ ಏನೋ ಪೆಂಡಿಂಗಲ್ಲಿದೆ. ಅದಕ್ಕೆ ನಾನೇ ಬ್ಲೌಸ್ ಪೀಸ್ ತಂದು ಸ್ಟಿಚ್ ಮಾಡಬೇಕಿತ್ತು. ಅದು ತಗೊಂಡು ಬಂದು ಇವತ್ತು ಸ್ಟಿಚ್ ಮಾಡಬೇಕು. ಆ್ಯಕ್ಚುಲಿ ಅವ್ರನ್ನ ಇವತ್ತಾಗುತ್ತೆ ಬನ್ನಿ ಅಂದಿದ್ದೆ. ಪರವಾಗಿಲ್ಲ, ನಾನು ನಾಳೆನೇ ಬರ್ತೀನಿ, ಎಲ್ಲನೂ ರೆಡಿ ಮಾಡಿರಿ ಅಂತ ಹೇಳಿದ್ದಾರೆ. ಅವ್ರದ್ದನ್ನು ಕೊಡಬೇಕು. ಇದರಲ್ಲಿ ಆ್ಯಕ್ಚುಲಿ ಒಂದು ಯೆಲ್ಲೋ ಮತ್ತು ಬ್ಲ್ಯಾಕ್ 2 ಮಿಕ್ಸ್ ಆಗಿತ್ತು. ಸೊ ಹಾಗಾಗಿ ನಾನು ಅದೇ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಡಿಸೈನ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಮಾಡಿ ಕಂಪ್ಲೀಟ್ ಆಯಿತು. ಇವಾಗ ನಾನು ನೆಕ್ಸ್ಟು ಈ ಬ್ಲೌಸ್ನ ಕಟಿಂಗ್ ಮಾಡಿ ಕೊಡಬೇಕು ಸ್ಟಿಚ್ ಮಾಡೋಕ್ಕೆ. ಇದು ನಾರ್ಮಲ್ಲು ಅವರು ಲೆಹೆಂಗಾ ಬ್ಲೌಸ್ ಥರ ಸ್ಟಿಚ್ ಮಾಡಿಸ್ತಿಲ್ಲ. ಮೊದಲು ಸ್ಟಿಚ್ ಮಾಡಿಸ್ತಿದ್ರಲ್ವ ಲಂಗ ಬ್ಲೌಸು, ಉದ್ದ ಬರುತ್ತಲ್ಲ ಬ್ಲೌಸು, ಆ ಥರನೇ ಸ್ಟಿಚ್ ಮಾಡಿಸ್ತಾ ಇದ್ದಾರೆ.
ಆ್ಯಕ್ಚುಲಿ ಅವರಿಗೆ ಕೊಟ್ಟು ಕಳಿಸ್ದೆ. ಡ್ರೆಸ್ಸದು ಒಂದು ಟಾಪು ಸ್ವಲ್ಪ ಟೈಟ್ ಆಗಿತ್ತು, ಅದೊಂದು ಸ್ವಲ್ಪ ಲೂಸ್ ಮಾಡೋಕ್ಕೆ ಅಂತೇಳಿ ಕೊಟ್ಟೋಗಿದ್ದಾರೆ. ಮತ್ತು ಅವ್ರ ಮಗಳದು 2 ಆರ್ಗಾನ್ಸ ಸ್ಯಾರಿ ತಂದು ಕೊಟ್ಟಿದ್ರು, ಅದರಲ್ಲಿ 2 ಗೌನ್ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಅದು ಅವರಿಗೆ ವೇರ್ ಮಾಡೋಕ್ಕೆ ಹೇಳಿ ಅಂತ ಹೇಳಿ ಕಳಿಸಿದ್ದೆ. ಅವರು ಬಂದಿಲ್ಲ, ಸಂಡೇನೇ ಬರ್ತೀನಿ ಏನಾದರೂ ಇದ್ದರೆ. ಮತ್ತು ಅದು ಟಾಪ್ ಒಂದು ಟೈಟ್ ಆಗಿತ್ತು ಅಂತ ಹೇಳಿ ರೆಡಿ ಮಾಡೋಕ್ಕೆ ಹೇಳೋಗಿದ್ರು. ಬ್ಲೌಸಸ್ ಎಲ್ಲ ತೊಗೊಂಡೋಗಿದ್ದಾರೆ. ಅವ್ರದ್ದು 4 ಬ್ಲೌಸ್ ಏನೋ ಇತ್ತು, ಅವ್ರದ್ದು 4 ಬ್ಲೌಸು, ಮತ್ತು ಇದೊಂದು ಲಂಗ ಬ್ಲೌಸು, 2 ಗೌನು ಎಲ್ಲ ಕೊಟ್ಟಿದ್ದರು. ಕಾಲ್ ಮಾಡಿ ಕೇಳಬೇಕು ಅವ್ರನ್ನ. ಆ್ಯಕ್ಚುಲಿ ಇದು ಕಸ್ಟಮರ್ ಬಂದಿದ್ದರು ಬಟ್ಟೆಗಳನ್ನ ಕೊಡೋಕ್ಕೆ. ಇವರು ಕೂಡ ಟೈಮ್ ಕೊಟ್ಟಿಲ್ಲ ಜಾಸ್ತಿ, ಬಟ್ ಬೇಗನೆ ಬೇಕು ಅಂತ ಹೇಳಿದರು. ಇವರಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ತುಂಬ ದಿನ ಆಯಿತು, ತುಂಬ ದಿನ ಅಂದರೆ ಸುಮಾರು ದಿನ, 1 ವಾರ ಆಯಿತು ಅನಿಸುತ್ತೆ. ಡಿಸೈನು ತೋರಿಸ್ತಿದ್ದೆ, ಅದೇ ಥರ ಡಿಸೈನ್ ಮಾಡಿ ಅಂತ ಹೇಳಿ. ಅದು ಆವಾಗ ತಾನೇ ಸ್ಟಿಚ್ ಮಾಡಿದ್ವಿ ಬ್ಲೌಸು, ಸೊ ಅದನ್ನೇ ತೋರಿಸ್ದೆ. ಸರಿ, ಅದೇ ಥರ ಕಟ್ ವರ್ಕ್ ಮಾಡಿ ಬ್ಯಾಕಲ್ಲಿ ಬೋಟ್ನೆಕ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಆ್ಯಕ್ಚುಲಿ ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಟ್ಟೆ, ನೆನ್ನೆ ತೊಗೊಂಡೋಗಿದ್ದಾರೆ ಅದು 2 ಬ್ಲೌಸನ್ನು. ಇದು ಅವತ್ತೇ ವಿಡಿಯೋ ಮಾಡ್ಕೊಂಡಿದ್ದು, ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ ನಾನು. ಇವರು ಅಷ್ಟೇ ತೊಗೊಂಡೋಗಿದ್ದಾರೆ. ನಾನು ಇವಾಗ ಬ್ಲೌಸ್ ಕಟ್ ಮಾಡ್ತಿದ್ದೀನಲ್ವ, ಅವರು ಕೂಡ ಎತ್ಕೊಂಡು ಹೋಗಿದ್ದಾರೆ. ನೋಡಿ, ಈ ಥರ ಕಟ್ ಮಾಡಿ ಕೊಟ್ಟೆ. ಅವರು ಸ್ಟಿಚ್ ಮಾಡ್ತಿದ್ದಾರೆ ಇವಾಗ. ನೋಡಿ, ಈ ಥರ ನಾನು ಕಟ್ ಮಾಡಿಕೊಟ್ಟೆ. ಇವಾಗ ಸ್ಲೀವ್ಸು ಕಟ್ ಮಾಡಿರಲಿಲ್ವಲ್ಲ, ಹಾಗಾಗಿ ಇದೊಂದು ಸ್ಲೀವು, ಬಫ್ ಸ್ಲೀವು, ಶಾರ್ಟ್ ಬಫ್ ಬರುತ್ತಲ್ಲ ಆ ಥರ ಬಫ್ ಸ್ಲೀವು ಕಟ್ ಮಾಡಿ ಇದು ಮುಗೀತು. ಆ್ಯಕ್ಚುಲಿ ಅವ್ರದ್ದು ಅವರ ಬ್ಲೌಸ್ ಎಲ್ಲ ರೆಡಿಯಾಗಿತ್ತು, ಬಟ್ ಲಂಗ ಬ್ಲೌಸ್ ಒಂದು, ಡ್ರೆಸ್ ಒಂದು ಅಷ್ಟೇ ಪೆಂಡಿಂಗ್ ಇದ್ದಿದ್ದು. ಅದನ್ನು ಇವತ್ತು ಸ್ಟಿಚ್ ಮಾಡಿಸ್ತಾ ಇದ್ದೀನಿ. ನೋಡಿ, ಎಲ್ಲದೂ ಆಯಿತು. ಇವಾಗ ಇದು ಬ್ಲೌಸ್ ಕಟ್ಟಿಂಗ್ ಆಯಿತು. ನೆಕ್ಸ್ಟು ಇದಾದಮೇಲೆ ಸುಮಾರು ಬ್ಲೌಸಸ್ ಕಟ್ ಮಾಡಿಕೊಟ್ಟೆ, ಮತ್ತು ಅದು ವಿಡಿಯೋ ಆಗಲಿಲ್ಲ. ಇವಾಗ ಆ್ಯಕ್ಚುಲಿ ನೈಟ್ ಆಗಿದೆ. ಈಗ ನಾನು ಮತ್ತು ಒಬ್ರದ್ದೇ 7 ಬ್ಲೌಸ್ ಇದೆ ಅಂತ ಹೇಳಿದ್ನಲ್ವ, ಅವ್ರದ್ದು ಕಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನಿವಾಗ ಕಟ್ ಮಾಡಿಟ್ಟಿದ್ರೆ ಬೆಳಗ್ಗೆ ಬೇಗ ಅವ್ರು ಬಂದರೆ ಸ್ಟಿಚ್ ಮಾಡ್ತಾರೆ, ಇಲ್ಲಾಂದರೆ ನಾನು ಕಟ್ ಮಾಡೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಈಗ ನಾನು ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಶೇಪ್ ಕೊಟ್ಟು ಆ್ಯಕ್ಚುಲಿ ಅವರು ಬಾಡಿ ಮೆಜರ್ಮೆಂಟ್ ಕೊಟ್ಟೋಗಿದ್ರು. ಈಗ ಸ್ಲೀವು ಕಟ್ ಮಾಡಿ ಆಯಿತು. 2ಕ್ಕೆ ಅವರೇ ಕೊಟ್ಟಿದ್ದರು, ಲೈನಿಂಗ್ ಕೊಟ್ಟಿದ್ರು ಅವರೇ, ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾನೇ ಹಾಕಿರೋದು. ಈಗ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದರು ನಮಗೆ ಫಾರ್ಮುಲಾ ವೈಸು ಎಲ್ಲನೂ ಕಟ್ಟಿಂಗು ಹಾಕಿ ಅಂತ ಹೇಳಿ. ಸೊ ಹಾಕ್ತೀನಿ. ಇದು ಆ್ಯಕ್ಚುಲಿ ನಾನೇನು ಎಕ್ಸ್ಪ್ಲೈನ್ ಮಾಡಿಲ್ಲ, ಹಾಗೆ ಕಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ವ್ಲಾಗ್ ಮಾಡೋಕ್ಕೋಸ್ಕರ ಮಾಡಿರೋದು ವಿಡಿಯೋ. ನಾನು ಇನ್ನು ಕಟಿಂಗ್ ಮಾಡ್ತೀನಲ್ವ, ಅದರಲ್ಲಿ ಕಟಿಂಗ್ಗೆ ಅಂತಲೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಇವಾಗ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ಸಿಂಪಲ್ಲಾಗಿ ಇದೊಂದು ನೆಕ್ ಡಿಸೈನ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಕಾಲ್ ಬಂದಿತ್ತು, ಕಟ್ಟಾಗಿದೆ ವಿಡಿಯೋ ಆಗಿಲ್ಲ ಇದು. ಆ್ಯಕ್ಚುಲಿ ನಾನು ಮತ್ತೆ ಪ್ರಿನ್ಸೆಸ್ ಕಟ್ ಮಾಡ್ತೀನಲ್ವ ಇವತ್ತು, ಇಲ್ಲ ಆಲ್ರೆಡಿ ಇದೆ ವಿಡಿಯೋ
ಕಟ್ ಮಾಡಿರೋದೇ ವೀಡಿಯೋಸ್ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರಿನ್ಸಸ್ ಕಟ್ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಆಲ್ರೆಡಿ ಇದು ಫ್ರಂಟ್ ಮಾರ್ಕಿಂಗ್ ಎಲ್ಲ ವೀಡಿಯೋನೇ ಆಗಿರಲಿಲ್ಲ. ಸೊ ಹಾಗಾಗಿ ಇದು ವ್ಲಾಗ್ ಮಾಡ್ತಾಯಿದ್ನಲ್ವ, ಸೊ ಹಾಗಾಗಿ ಅದೇ ಥರನೇ ನಾನು ಹಾಕಿದ್ದೀನಿ. ನೆಕ್ಸ್ಟು ನಿಮಗೆ ನಾನು ಪ್ರಿನ್ಸಸ್ ಕಟ್ದು ವೀಡಿಯೋ ಆಲ್ರೆಡಿ ಮಾಡಿರೋದಿದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಓಕೆನಾ. ನೋಡಿ, ಇದೆಲ್ಲ ಕೂಡ ಅವ್ರದ್ದೇ ಬ್ಲೌಸಸ್ಸು. ಈಗ ಒಂದೊಂದಕ್ಕೊಂದೊಂದು ಡಿಸೈನ್ ಮಾಡಬೇಕಾಗಿರೋದ್ರಿಂದ ಒಂದೊಂದೇ ಸಪ್ರೇಟಾಗಿ ಕಟ್ ಮಾಡಬೇಕು. ಸ್ಲೀವು ಸೇಮ್ ಇರೋದ್ರಿಂದ ಸ್ಲೀವ್ನ ನಾನು ಅದನ್ನೇ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ಶೇಪ್ ತೆಗಿಬೇಕಿತ್ತಲ್ವ. ಸೊ ಇವಾಗ ಇನ್ನೊಂದು ಬ್ಲೌಸು ನೇವಿ ಬ್ಲೂ ಕಲರ್ದೊಂದಿತ್ತು, ಇವಾಗ ಗ್ರೀನ್ ಕಲರ್ದು ಆ್ಯಕ್ಚುಲಿ 2 ಬ್ಲೌಸ್ ಇತ್ತು. ಅದಕ್ಕೆ ಯಾವುದಕ್ಕೆ ನಾರ್ಮಲ್ ನೆಕ್ಕು ಅದಕ್ಕೆಲ್ಲ ಇದನ್ನೇ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ಬೋಟ್ ನೆಕ್ಕಿಗೆ ಸಪ್ರೇಟ್ ಮಾರ್ಕಿಂಗ್ ಮಾಡ್ಕೋತೀನಿ. ಈಗ ನೆಕ್ ಸೇಮ್ ಇರುತ್ತೆ, ನಾರ್ಮಲ್ ನೆಕ್ಕು, ಬಟ್ ಹಿಂದೆ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಅಂಥದಕ್ಕೆಲ್ಲನೂ ಅದನ್ನೇ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫಾಸ್ಟಾಗಿ ನೀವು ಕಟ್ ಮಾಡ್ಬೋದು. ಎಲ್ಲದಕ್ಕೂ ಒಂದು ಬ್ಲೌಸ್ನ ಕಟ್ ಮಾಡ್ಕೊಂಡ್ರಿ ಅಂದರೆ, ನಾರ್ಮಲ್ ನೆಕ್ ಇದ್ದಿದ್ದು ಒಂದು ಕಟ್ ಮಾಡ್ಕೊಂಡ್ರಿ ಅಂದರೆ ನೆಕ್ ಶೇಪ್ಗಳನ್ನ ಚೇಂಜ್ ಮಾಡ್ಕೋಬೋದು. ಅದನ್ನೇ ಇಟ್ಟು ನೀವು ಕಟ್ ಮಾಡ್ಕೋಬೋದು. ಈ ಥರ ಮಾಡ್ಬೋದು ನೀವು ಬೇಗ ಕಟಿಂಗ್ ಮಾಡಬೇಕು ಅನ್ನೋರು. ನೋಡಿ, ಇದು ಸ್ಲೀವು ಸೇಮ್ ಇದೆ, ಬಟ್ ಸ್ಟ್ಯಾಂಡಿಂಗ್ ಬಫ್ ಇದೆ. ಸೊ ಹಂಗಾಗಿ ನಾನು ಅದನ್ನೇ ಇಟ್ಕೊಂಡು ಮೇಲ್ಗಡೆ ಸ್ಟ್ಯಾಂಡಿಂಗ್ ಬಫಿಗೆ ಏನು ಬೇಕು ಎಕ್ಸ್ಟ್ರಾ ಅದನ್ನು ಮಾತ್ರ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಕ್ಚುಲಿ ತುಂಬ ಜನ ನಂದು ಇದು ಕಟ್ಟಿಂಗ್ ಮಿಷಿನ್ ಕೇಳಿದ್ರಿ, ಲಿಂಕ್ ಕೊಡಿ ಅಂತ ಹೇಳಿ. ನಾನು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ. ನೋಡಿ, ಇದಕ್ಕೆ ಈ ಥರ ಒಂದು ಸಿಂಪಲ್ ಆಗಿರೋದೊಂದು ನೆಕ್ ಶೇಪ್ ಕೊಡ್ತಾಯಿದ್ದೀನಿ. ಎಲ್ಲ ಸೇಮ್ ಅದೇ ಮೆಜರ್ಮೆಂಟು, ಬಟ್ ನೆಕ್ ಶೇಪ್ ಮಾತ್ರ ಚೇಂಜ್ ಇದೆ. ನೋಡಿ, ಓಕೆನಾ. ಈ ಥರ ನಾವು ಕಟ್ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ. ಆ ಕಟ್ಟಿಂಗ್ ಮಿಷಿನ್ದು ಲಿಂಕ್ ಹೇಳ್ತಿದ್ರಲ್ವ, ನಾನು ತೊಗೊಂಡಿರೋದು ಶಾಪಲ್ಲಿ ತೊಗೊಂಡಿರೋದು. ಇದು ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ. ಇದು ಮತ್ತು ನನ್ನ ಟೇಪ್ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಿದ್ರು. ನಾನು ಇನ್ನೊಂದು ಸರಿ ಅದು ಟೇಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ಟೇಪ್ದು ಕೂಡ ಲಿಂಕ್ ಕೇಳ್ತಿದ್ರಿ. ನಾನು ಶಾಪಲ್ಲೇ ಎಲ್ಲನೂ ತೊಗೊಂಡಿರೋದು. ನಾನು ಯಾವುದೂ ಆನ್ಲೈನ್ ಪರ್ಚೇಸ್ ಮಾಡಲ್ಲ, ಕಡಿಮೆ ತುಂಬ ಆನ್ಲೈನ್ ಪರ್ಚೇಸಿಂಗ್ ಮಾಡೋದು. ಕ್ವಾಲಿಟಿ ಅಷ್ಟೊಂದು ಇರೋದಿಲ್ಲ ಆನ್ಲೈನಲ್ಲಿ. ಸೊ ಹಂಗಾಗಿ ನಾನು ಆನ್ಲೈನಲ್ಲಿ ಟ್ರಸ್ಟ್ ಮಾಡಲ್ಲ. ಇದು ಈ ಥರ ಮೆಟೀರಿಯಲ್ಸ್ಗಳು ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನೆಲ್ಲ ನಾನು ತಗೊಳ್ಳಲ್ಲ ಆನ್ಲೈನಲ್ಲಿ, ಓಕೆನಾ. ಸೊ ಹಂಗಾಗಿ ನಾನು ಲಿಂಕ್ ಕೊಡೋಕ್ಕಾಗಿಲ್ಲ. ಶಾಪಲ್ಲಿ ಕೇಳಿ, ಎಲೆಕ್ಟ್ರಿಕ್ ಸೀಸರ್ ಅಂತ ಕೇಳಿ ಸಿಗುತ್ತೆ ನಿಮಗೆ. ನಾನು ಇದನ್ನು 5,000 ಕೊಟ್ಟು ತಗೊಂಡಿದ್ದೀನಿ. ಟೇಪಿಗೆ ನಾನು 200 ಕೊಟ್ಟು ತೊಗೊಂಡಿದ್ದೀನಿ ಟೇಪಿಗೆ. ನಿಮಗೆ ಇದು ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಇನ್ನು ನಿಮಗೆ ಬೇಕಾಗಿರೋಂತಹ ಏನು ಟೈಲರಿಂಗ್ಗೆ ಬೇಕಾಗಿರುತ್ತಲ್ವ ಆ ಥರ ಮೆಟೀರಿಯಲ್ಸು, ಸ್ಕೇಲ್ಗಳು, ಹಾಗೆಯೇ ನೀವು ಇವಾಗ ಕಟ್ ವರ್ಕ್ ಶೇಪೆಲ್ಲನೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಇದು ಬಿಗಿನರ್ಸಿಗೆ. ಅವರಿಗೆ ಎಲ್ಲರಿಗೂ ಕೂಡ ಆ ಥರ ಶೇಪು ಮತ್ತು ಆರ್ಮೋಲ್ ಕರ್ವಿಗೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಬಂದಿದೆ ಸ್ಕೇಲು. ಈಸಿಯಾಗಿ ನೀವು ಅದನ್ನು ಇಟ್ಕೊಂಡು ಆರ್ಮೋಲ್ ಶೇಪ್ ತೆಗಿಬೋದು. ಆ ಥರ ಸ್ಕೇಲ್ಗಳು, ಕಟ್ ವರ್ಕ್ದು ಸ್ಕೇಲ್ಗಳು ನಿಮಗೆ ಏನು ಬೇಕಾದ್ರೂ ನಾನು ಬೇಕಾದರೆ ಕಳಿಸ್ಕೊಡ್ತೀನಿ. ಬಟ್ ನಾನಿನ್ನು ಯಾವುದೂ ತೋರಿಸೇ ಇಲ್ಲ ಏನೇನು ಮೆಟೀರಿಯಲ್ಸ್ ಇದೆ ಅಂತ ಹೇಳಿ. ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ನಾನು ಸ್ಟೇಟಸೆಲ್ಲ ಹಾಕ್ಕೊಂಡಿರ್ತೀನಿ ಮೆಟೀರಿಯಲ್ಸ್ಗಳು ಇನ್ನು ನೆಕ್ಸ್ಟು. ಅದರಲ್ಲಿ ನಿಮಗೆ ಯಾವ್ದು ಬೇಕಂದ್ರೂ ನನ್ನನ್ನು ಕೇಳಿದರೆ ನಾನು ಕಳಿಸ್ಕೊಡ್ತೀನಿ, ಓಕೆನಾ. ಈಗ ಲಾಸ್ಟ್ ವೀಕು ಸ್ವಲ್ಪ ಲೇಟ್ ಆಯಿತು ಮೆಟೀರಿಯಲ್ ಕಳಿಸೋದು. ಯಾಕಂದರೆ
ಪೋಸ್ಟ್ ಆಫೀಸಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಿದ್ದಾರೆ ಅಂತ ತುಂಬ ಲೇಟ್ ಮಾಡಿದರು. ಇನ್ನೊಬ್ರದ್ದು ಬ್ಲೌಸಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು, ಅವ್ರದ್ದು ಕೂಡ ಹಂಗೇ ಲೇಟ್ ಆಯಿತು, ಮತ್ತು ಹೋಗಲೇ ಇಲ್ಲ ಅದು. ಮತ್ತೆ ರಿಟರ್ನ್ ಬಂತು, ಅವ್ರು ಇಲ್ಲಿಗೆ ಬಂದು ತೊಗೊಂಡೋದ್ರು. ಆ ಥರ ಆಯಿತು, ಈ ಸರಿ ಲೇಟ್ ಆಯಿತು. ಇನ್ನು ಕಳಿಸಿದ್ದೀನಿ ಎಲ್ಲರಿಗೂ. ಮೇ ಬಿ ಇನ್ನೊಂದು 1 or 2 ಡೇಸಲ್ಲಿ ಬರ್ಬೋದು ಅನಿಸುತ್ತೆ. ನೋಡಿ, ನಿಮಗೆ ಮೆಸೇಜ್ ಬಂದಿರುತ್ತೆ. ನೋಡಿ, ಇಷ್ಟು ಬ್ಲೌಸಸ್ಸು ಕಟ್ಟಿಂಗ್ ಮಾಡಬೇಕಿತ್ತು. ಇವಾಗ 5 ಬ್ಲೌಸು ಕಟ್ಟಿಂಗ್ ಆಯಿತು. ಇವಾಗ ಅದರದ್ದೆಲ್ಲ ಮೇಯ್ನ್ ಫ್ಯಾಬ್ರಿಕ್ ಕಟ್ ಮಾಡಬೇಕಿತ್ತಲ್ವ, ಯಾವ್ದ್ಯಾವ್ದಕ್ಕೆ ಕಟ್ ಮಾಡಿದ್ದೀನಿ ಅಂತ ನೋಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ಕು ಕಟ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಈ ಥರ ಬಟ್ಟೆನ ಎಲ್ಲೆಲ್ಲಿ ಸ್ಪೇಸ್ ಇರುತ್ತೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ನೀವು ಕಟ್ ಮಾಡಬೇಕಾಗತ್ತೆ. ಮತ್ತು ಲೈನ್ಸು, ಫ್ಲವರ್ಸು ಆ ಥರ ಇದ್ದರೆ ಅದನ್ನು ಕೂಡ ನೋಡ್ಕೋಬೇಕು, ಒಂದೇ ಸೈಡಿಗೆ ಬರೋ ಥರ. ನೋಡಿ, ಇದಿಷ್ಟು ಬಟ್ಟೆ ಉಳಿದಿದೆಯಲ್ಲ, ಇವಾಗ ಪ್ರಿನ್ಸಸ್ ಕಟ್ದು ಸೈಡ್ ಸೀಮು ಇಟ್ಕೊಂಡು ಕಟ್ ಮಾಡಿದ್ದೀನಿ. ಇವಾಗ ಇದನ್ನು ಈ ಥರ ಕಟ್ಟಿ ಇಟ್ಟಿದ್ರೆ ಒಂದೇ ಕಡೆ ಇರುತ್ತೆ ಎಲ್ಲನೂ. ಈಗ ಇದೊಂದು ತುಂಬ ಕ್ರಾಸ್ ಬಂದಿತ್ತಿದು ಬಟ್ಟೆ. ಈ ಥರ ಬಟ್ಟೆಗಳಿದ್ದಾಗ ತುಂಬಾ ಕಷ್ಟ, ಬ್ಲೌಸ್ ಕಟ್ ಮಾಡೋಕ್ಕಾಗಲಿ ಸ್ಟಿಚ್ ಮಾಡೋಕ್ಕಾಗಲಿ. ಪ್ಯಾಚ್ ಎಲ್ಲ ತುಂಬ ಬರುತ್ತೆ. ನೋಡಿ, ಇಷ್ಟಿಷ್ಟು ಪ್ಯಾಚ್ ಕೊಡಬೇಕು ಇದಕ್ಕೆ. ಒಂದು ಸೈಡಂತೂ ತುಂಬ ಪ್ಯಾಚ್ ಕೊಡಬೇಕು. ಬಟ್ಟೆಗಳು ತುಂಬ ಕಡಿಮೆ ಕೊಡ್ತಾರೆ ಇತ್ತೀಚೆಗೆ. ಬರ್ತಾ ಇರೋವಂಥ ಸಿಂಪಲ್ ಸ್ಯಾರಿ ಬ್ಲೌಸ್ಗಳಂತೂ ಬೇಡ, ಅದನ್ನು ಸ್ಟಿಚ್ ಮಾಡೋಕ್ಕೆ ಬೇಜಾರಾಗುತ್ತೆ. ಆ ಥರ ಬಟ್ಟೆಗಳು ಕೊಡ್ತಾರೆ, ತುಂಬ ಕಡಿಮೆ ಬರುತ್ತೆ ಒಂದೊಂದು. ನೋಡಿ, ನಾನಿವತ್ತು ಕಟ್ ಮಾಡಿರೋದೆಲ್ಲನೂ ಕೂಡ ಪ್ರಿನ್ಸಸ್ ಕಟ್ ಬ್ಲೌಸೇ ಕಟ್ ಮಾಡಿರೋದು. ಅದರಲ್ಲಿ ಸ್ವಲ್ಪ ನೆಕ್ ಶೇಪ್ಗಳನ್ನ ಚೇಂಜಸ್ ಮಾಡಿದ್ದೀನಿ. ನೋಡಿ, ಈಗ ಇದೊಂದು ನೇವಿ ಬ್ಲೂ ಕಲರ್ದು. ಈ ಥರ ಬಟ್ಟೆಗಳು ಇದ್ದಾಗ, ಅಂದರೆ ಈಗ ಬರ್ತಾ ಇದೆಯಲ್ಲ ಮೈಸೂರು ಸಿಲ್ಕ್ ಕ್ರೇಪು ಬ್ಲೌಸ್ ಪೀಸ್ಗಳು, ಅದು ಈ ಥರ ಬಾರ್ಡ್ರ್ ಹತ್ರ ಎಲ್ಲ ಫೋಲ್ಡಿಂಗ್ ಆಗಿರುತ್ತೆ. ಅದನ್ನೆಲ್ಲ ನೀವು ಐರನ್ ಮಾಡಿಕೊಂಡು ಕಟ್ ಮಾಡಬೇಕು. ಇಲ್ಲಾಂದರೆ ನೀವು ಸ್ಟಿಚ್ ಅದೇ ಥರ ಸ್ಟಿಚ್ ಮಾಡಿದರೆ ಎಲ್ಲ ಕಡೆನೂ ಫೋಲ್ಡ್ ಆಗಿರುತ್ತೆ, ಎಲ್ಲ ಕಡೆನೂ ರಿಂಕಲ್ಸ್ ಬರುತ್ತೆ. ನೋಡಿ, ಎಲ್ಲ ಈ ಮೇಯ್ನ್ ಫ್ಯಾಬ್ರಿಕ್ಕು ಅಷ್ಟೇ, ಬರೀ ಲೈನಿಂಗ್ ಮಾತ್ರ ಐರನ್ ಮಾಡ್ಕೊಡೋದಲ್ಲ, ಮೇಯ್ನ್ ಫ್ಯಾಬ್ರಿಕ್ನು ಕೂಡ ನೀಟಾಗಿ ಈ ಥರ ಐರನ್ ಮಾಡ್ಕೋಬೇಕು. ಈ ಥರ ಐರನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು, ಎಂಬ್ರಾಯ್ಡ್ರಿ ಮಾಡೋರು ಆದಷ್ಟು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂತಹ ಬಾಬಿನ್ ಥ್ರೆಡ್ನೇ ಯೂಸ್ ಮಾಡಿ, ನಾರ್ಮಲ್ ಥ್ರೆಡ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಏನಾದರೂ ಆದರೆ ಕೆಳಗಡೆ ದಾರ ಏನಾದರೂ ಸಿಕ್ಕಾಕೊಂಡ್ರೆ ಅದು ಈಸಿಯಾಗಿ ಕಟ್ಟಾಗಿ ಬರೋ ಥರ ಇರಬೇಕು. ನೀವು ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ನೆಲ್ಲ ಬಾಬಿನ್ ಥ್ರೆಡ್ಡಿಗೆ ಹಾಕ್ಕೊಂಡ್ರೆ ಅದು ಗಟ್ಟಿನೂ ಇರುತ್ತೆ, ಬೇಗ ಬರಲ್ಲ, ಕೆಳಗಡೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಶರ್ಟಲ್ಲಿಗೆ. ಸೊ ಹಂಗಾಗಿ ಆದಷ್ಟು ಬಾಬಿನ್ ಥ್ರೆಡ್ ಯೂಸ್ ಮಾಡಿ. ಬಾಬಿನ್ ಥ್ರೆಡ್ ಕೂಡ ನಿಮಗೆ ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಬೇಕಾದರೆ ಕಳಿಸ್ಕೊಡ್ತೀನಿ, ಓಕೆನಾ. ಬಾಬಿನ್ ಥ್ರೆಡ್ ಆಗಿರ್ಬೋದು, ಬಾಲ್ ಚೈನು, ಸ್ಟೋನ್ ಚೈನು, ಹಾಗೆಯೇ ಸಿಲ್ಕ್ ಥ್ರೆಡ್ಗಳು, ಜರಿ ಥ್ರೆಡ್ಡು, ನಿಮ್ಗೇನು ಬೇಕು ಎಂಬ್ರಾಯ್ಡ್ರಿಗೆ ಬೇಕಾಗಿರೋಂತಹ ಟ್ರೇಸಿಂಗ್ ಪೇಪರ್ಸ್ ಆಗಿರ್ಬೋದು, ಡಿಸೈನ್ ಬುಕ್ಕು ಎಲ್ಲನೂ ಕೂಡ ಅವೈಲಬಲ್ ಇರುತ್ತೆ. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಯಾವುದನ್ನು ನಿಮಗೆ ತೋರಿಸ್ತಾ ಇಲ್ಲ. ನಿಮಗೆ ಬೇಕಾದರೆ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಏನೇನಿರುತ್ತೆ ಮೆಟೀರಿಯಲ್ ಅಂತ ಹೇಳಿ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನೋಡಿ, ಇವಾಗ ಮೇನ್ ಫ್ಯಾಬ್ರಿಕ್ ಎಲ್ಲನೂ ಒಂದೊಂದೇ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಇದೊಂದು ಕಟ್ ಮಾಡಿದರೆ ಮುಗಿಯುತ್ತೆ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಿನ್ಸಸ್ ಕಟ್ಟಿಂಗ್ ಹಾಕ್ತೀನಿ, ಓಕೆನಾ. ಇದರಲ್ಲಿ ಫ್ರಂಟ್ ಶೇಪ್ ಆಲ್ರೆಡಿ ಬಂದಿರಲಿಲ್ಲ, ಸೊ ಹಂಗಾಗಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತೋರಿಸ್ತೀನಿ, ಓಕೆನಾ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಓಕೆನಾ.
ಥ್ಯಾಂಕ್ ಯು.